ರಘು ಅಣ್ಣ ಎಮ್ಮೆ ಅಣ್ಣ, ಓ ಸಾರಿ ಎಮ್ಮೆ ಅಣ್ಣ ಅಂದ್ಬಿಟ್ನಾ. ಎಮ್ಮೆ ಅಣ್ಣ ಅಲ್ಲ, ಎಮ್ಮೆ ಮೈನ ಅಣ್ಣ ಅಂತ ಅನ್ಬೋದು. ಈ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ನೀನು ನೋಡಿ ಅಸಹ್ಯ ಉಟ್ಬಿಡ್ತು ಅಣ್ಣ, ನಿಜವಾಗ್ಲೂ ಅಸಹ್ಯ ಉಟ್ಬಿಡ್ತು. ಏನು ಮನುಷ್ಯ ಆಗ್ಬಿಡ್ತೋ ಏನೋ, ರಾಕ್ಷಸ ದೇಹ ಇದ್ರೂ ನಿನಗೆ ಮಗು ಅಂತ ಮನಸ್ಸಿದೆ ಅಂತ ತಪ್ಪು ತಿಳ್ಕೊಂಡಿದ್ವಿ. ಅದನ್ನು ನೀನು ಏನಿಲ್ಲ, ನಾನು ಮೃಗಕ್ಕಿಂತ ಕಡೆ, ನಾನು ಏನು ಅಸಹ್ಯ ಬಿದ್ದುಬಿಟ್ಟಿದ್ದೀನಿ ಅನ್ನೋದನ್ನು ನೀನು ನೆನೆ ತೋರಿಸ್ಬಿಟ್ಟೆ. ನಾನು ಇಷ್ಟು ಸೀಸನ್ ನೋಡಿದ್ದೀನಿ, ಫಸ್ಟ್ ಸೀಸನಿಂದ ಇದುವರೆಗೂ 12ನೇ ಸೀಸನಿಂದ ನೋಡ್ಕೊಂಬಂದಿದ್ದೀನಿ. ನಿನ್ನಷ್ಟು ಅಸಹ್ಯ ಬಿದ್ದ ಮನುಷ್ಯ, ನಿನ್ನಷ್ಟು ಮನುಷ್ಯತ್ವ ಇಲ್ಲದ ಮನುಷ್ಯನ ನಾನು ಎಲ್ಲೂ ನೋಡಿಲ್ಲ. ನಿನ್ನೆ ಚಪಾತಿ ಮಾಡ್ಕೊಂಡಿದ್ದಾರೆ ಸಾಹೇಬ್ರು, ನಮ್ಮ ರಘು ಸಾಹೇಬ್ರು. ಒಂದು 3 ಚಪಾತಿ ಇಷ್ಟು ದಪ್ಪದು ಇಟ್ಕೊಂಡು ಎಮ್ಮೆ ತಿನ್ನಂಗೆ ತಿಂತಾ ಇದ್ದಾರೆ. ಅವ್ನು ಬಂದ್ಬಿಟ್ಟು ಗಿಲ್ಲಿ ಬಂದ್ಬಿಟ್ಟು ಒಂಚೂರು ಕೊಡೋಣ, ಒಂಚೂರೇ ಚೂರು ಕೊಡೋಣ, ಹೋಗ್ಲಿ ಹೆಂಗೆ ಮಾಡಿದೀಯ ಹೇಳೋಣ, ರೆಸಿಪಿ ಹೇಳೋಣ, ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಹೋಗೋ, ಕೊಡಲ್ಲ ಹೋಗೋ. ಅಲ್ಲ, ನೀನು ಏನು ಟಾಸ್ಕ್ ಏನು ಮರೆಯ ನಿಂದು, ಏನು ಪ್ರಯೋಜನ ಹೇಳು? ಒಂದು ಮನುಷ್ಯತ್ವ ಅನ್ನೋದು ಇಟ್ಕೊಳ್ದೆ ಬದುಕ್ತಿರೋ ನಿನಗೆ ಅದೇನೋ ಯಾರು ಆಚೆಯಿಂದ ಬಂದರೆ ಏನಾದ್ರು ಅವನ ಬಗ್ಗೆ ಹೇಳ್ಕೊಬೇಕು ಅಂದರೆ, ನಾನು ಆ ಮೂವಿನಲ್ಲಿ ಮಾಡಿದ್ದೀನಿ, ನಂಗೆ ಅಷ್ಟು ಪ್ರೈಸ್ ಬಂದಿದೆ ಕರ್ನಾಟಕ, ಅದಕ್ಕೆ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ. ನೀನು ಯಾವತ್ತು ಕರ್ನಾಟಕದಲ್ಲಿ ಯಾರು ತಿನ್ನೋರಿಗೆ ಹಸ್ಕೊಂಡು ಬಂದವ್ರಿಗೆ ಯಾವತ್ತೂ ಇಲ್ಲ ಅನ್ನಲ್ಲ. ಅದಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲೆಲ್ಲಿಂದನೋ ಬಂದು ಜನ ಸೇರ್ಕೊಂಡು ನಮ್ಮಲ್ಲಿ ದಬ್ಬಾಳಿಕೆ ಮೆರೆದ್ರು ಕೂಡ ಅವರು ನಮ್ಮ ಮನುಷ್ಯತ್ವದಿಂದ ನೋಡೋರೆ ನಮ್ಮ ಕರ್ನಾಟಕದ ಜನ. ಅಂಥದ್ರಲ್ಲಿ ನಿನ್ನಂಥ ಒಂದು ಮನುಷ್ಯ ಕರ್ನಾಟಕದಲ್ಲಿ ಇರೋದಕ್ಕೆ ಅಸಹ್ಯ. ನೀನು ಮೊದಲು ಹೇಳಬೇಕು ಅಂದರೆ ಅಲ್ಲ, ತಿನ್ನೋ ವಿಷಯದಲ್ಲಿ ಏನು ಅವನಿಗೆ ಒಂದು ಹೇಳ್ತಾ ಇದ್ದೆ ನಿನಗೆ, ಸುಮಾರು ಮಾತು ಹೇಳ್ತಾ ಇದ್ದೆ. ಇತ್ತೀಚೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ. ಅವನು ಟಾರ್ಚರ್ ಕೊಡ್ತಾನೆ, ಹಿಂಸೆ ಕೊಡ್ತಾನೆ. ಅವನಿಂದನೇ ನೀನು ಆಚೆ ಯಾರು ಅಂತ ಗುರ್ತಿಸ್ಕೊಂಡಿದ್ದು. ನೀನು ಅಷ್ಟು ತಪ್ಪ ಎಮ್ಮೆ ಬಾಡಿ ಇಟ್ಕೊಂಡಿದ್ರು ಮನುಷ್ಯರಿಗೆ ನೀನು ಯಾರು ಅಂತಲೇ ಗೊತ್ತಿರಲಿಲ್ಲ. ಸೀರಿಯಸ್ಸಾಗಿ ಹೇಳ್ತೀನಿ ಕೇಳು. ಬಂದಾಗಲೂ ಡಮ್ಮಿ ಪೀಸ್ ಆಗಿದ್ದೆ, ಎಷ್ಟು ದಪ್ಪ ಬಾಡಿ ಇಟ್ಕೊಂಡಿದ್ಯಾ, ಬೆಕ್ಕಪ್ಪ ಅಂತ ಬಂದೆ ಅಷ್ಟೇ, ಇನ್ನೇನು ದಬಾಕಿರ್ಲಿಲ್ಲ ಅಲ್ಲಿ. ಗಿಲ್ಲಿ ಅಣ್ಣ ಅಂದಿದ್ದಕ್ಕೆ ನಮಗೂ ಅಣ್ಣ ಆಗಿಬಿಟ್ಟಿದೆ. ನಮ್ಗೆ ಗೊತ್ತಿಲ್ಲದಲೇ ಅಯ್ಯೋ ನಮ್ಮ ರಘು ಅಣ್ಣ ಅಂತ ಬಂದ್ಬಿಟ್ಟಿದೆ. ಗಿಲ್ಲಿ ನಮ್ಮನೆ ತಮ್ಮ, ನಮ್ಮನೆ ಹುಡುಗ ಆಗಿದ್ರೆ ನಿನ್ನನ್ನು ಅಣ್ಣ ಅಂತ ಸ್ವೀಕರಿಸಿದ್ವಿ. ಆದರೆ ನೀನು ಅದನ್ನೆಲ್ಲ ಕಳ್ಕೊಂಬಿಟ್ಟೆ. ನಿನ್ನ ಜಿದ್ದು ಏನಿದ್ರು ಬೇರೆ ಕಡೆ ತೋರಿಸು, ಬೇರೆ ಇದ್ರಲ್ಲಿ ತೋರಿಸು, ಆಟದಲ್ಲಿ ತೋರಿಸು, ಮಾತಲ್ಲಿ ತೋರಿಸು, ಬೈಯಿ ಅನ್ನೂ ಏನಾದ್ರು ಮಾಡ್ಕೊ ಅವನಿಗೆ. ಆದರೆ ನೀನು ನಿನ್ನೆ ಮಾಡ್ದಲ್ಲ ನೋಡು, ಆ ಚಪಾತಿ ಒಂದು ಕೈ ಇಷ್ಟು ಕೊಡುವಣ ಅಂತ ಕೇಳ್ತಾ ಇದ್ದ ಗಿಲ್ಲಿ. ಮನುಷ್ಯತ್ವ ಬೇಡವನಯ್ಯ. ಇಷ್ಟು ದೊಡ್ಡ ಗಾತ್ರ ಇಟ್ಕೊಂಡು ಏನು ಪ್ರಯೋಜನ? ಬುದ್ಧಿ ಎಲ್ಲಿಗೆ? ಈ ಲೆವೆಲ್ಗೆ ನಿಂದು ಜಿದ್ದಿಟ್ಕೊಳೋದು. ಅವನೇನು ಮಾಡಿದ್ದಾನೆ ಅಂತ ಅಷ್ಟು ಜಿದ್ದು ಸಾಧಿಸ್ತಾ ಇದೆಯಾ ನೀನು? ಒಂದು ನಿಮಿಷಕ್ಕೆ ನೀನೇನೇ ಬೈದ್ರು ಅಣ್ಣ 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 ಅಂತ ಹಿಂದೆ ಬರ್ತಾನಲ್ಲ, ಅದೇ ತಪ್ಪ ನಿನಗೆ ಮಾಡಿರೋದವನು. ನೀನು ಯಾರೋ ಅಂತಲೇ ಗೊತ್ತಿರಲಿಲ್ಲ ಬಾಸ್. ನೀನೇನೋ ದೊಡ್ಡ ಗ್ರೇಟು, ನಾನು ಒಳಗಡೆ ಗಿಲ್ಲಿ ಅವನೇನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿರ್ಬೋದು. ಗಿಲ್ಲಿಯಿಂದನೇ ನೀನು, ಡೈರೆಕ್ಟಾಗಿ ಹೇಳ್ತೀನಿ, ಗಿಲ್ಲಿಯಿಂದನೇ ನೀನು. ಅದನ್ನು ನಾನು ಬಿಟ್ಬಿಟ್ಟು ಟಾಸ್ಕ್ ಗೆದ್ದೆ, ನನಗೆ 2 ಸಲ ಏನು ಕ್ಯಾಪ್ಟನ್ ಆಗಿದ್ದೀನಿ, ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಏನು ಸಿಕ್ಕರೆ ಏನು, ನಿನ್ನ ಬುದ್ಧಿ ಅದೇನೋ ಮೊಣ್ಕಾಲು ಅಂತಾರಲ್ಲ, ಅದಕ್ಕಿಂತ ಕಡೆ ಆಗ್ಬಿಟ್ಟೆ ನೀನು. ಪ್ರಾಣಿಗಳು ಕೂಡ ಯಾವ್ದಾದ್ರು ಒಂದು ಪ್ರಾಣಿ ಬಂದು ಹೇಳಿದ್ರೆ 1 ಸಲ ಗುರನತ್ತೆ, 2 ಸಲ ಗುರನತ್ತೆ, 3ನೇ ಸಲ ಬಿಟ್ಬಿಡುತ್ತೆ. ಆದರೆ ನೀನು ಒಂದು ತಿನ್ನೋ ವಿಷಯದಲ್ಲಿ ಈ ಲೆವೆಲ್ಗೆ ಅಸಹ್ಯ ಬಿದ್ದಿದ್ಯಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಶ್ವಿನಿಗಿಂತ ಅಶ್ವಿನಿಗೂ ಗಿಲ್ಲಿಗೂ ಹಾಗೇ ಬರೋದಿಲ್ಲ. ಆ ಯಮುನ ಹತ್ರನೂ ಹೋಗಿ ಒಂಚೂರು ಇಷ್ಟು ಕೇಳ್ಕೊಂಡಿದ್ರೆ ಗಿಲ್ಲಿ, ಅದನ್ನು ಒಂದು 2 ಸಲಕ್ಕೆ ತಗೋಗಿಲ್ಲಿ ಅಂತ ಕೊಟ್ಬಿಟ್ಟಿರೋರು. ನೀನೇನು ಅಷ್ಟು ಅಣ್ಣ ನಿನ್ನ ಮೈ ಮೇಲೆ ಬಿದ್ದು ಒದ್ದಾಡ್ತಾನೆ ಅನ್ನೋದಕ್ಕೆ ನೀನು ಹೇಳ್ತಿದ್ದಲ್ಲ, ಆ ಪ್ರೀತಿ ಅವ್ನು ಇಟ್ಕೊಂಡಿರೋದಕ್ಕೆ ನಿನ್ನ ಹತ್ರ ಬರ್ತಾನೆ. ಇಲ್ಲಾಂದರೆ ನೀನು ದೊಡ್ಡ ಶೋ ಮ್ಯಾನು ಅಂತ ಯಾರೂ ಬರೋದಿಲ್ಲ ನಿನಗೆ. ಅಷ್ಟೊಂದು ಎಲ್ಲರೂ ನಿನ್ನ ಯಾರೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಿದ್ರು. ನೀನು ಅಷ್ಟು ತಪ್ಪ ಬಾಡಿ ಇದ್ರೂ ಕೂಡ ಅವಾಗ ಗಿಲ್ಲಿನೇ ನಿನ್ನನ್ನು ಎಷ್ಟು ಸಲ ಪ್ರೀತಿಯಿಂದ ಅಣ್ಣ ಅಂತ ಮನೆ ಮಗನ್ ಮಾಡಿರೋದು ಗಿಲ್ಲಿ. ಆ ಗಿಲ್ಲಿನೇ ಮರೆತು ಇವತ್ತು ಇಷ್ಟೊಂದು ಆಡ್ತಿದ್ಯಲ್ಲ. ಅವತ್ತು ಬಟ್ಟೆ ಬಿಸಾಕ್ದಾಗಲೇ ನೀನು ಎಂಥ ಹೊಸ ಮನುಷ್ಯ ಅಂತ ಅನ್ಕೊಬೇಕಾಯ್ತು ನಾವು. ಅಯ್ಯೋ ಏನೋ ಬಿಡು, ಏನೋ ಕೋಪದಲ್ಲಿ ಮಾಡಿದ್ಯಾ ಅಂದ್ಕೊಂಡೆ. ಅವತ್ತಿಂದ ಹಾಗೆ ಸಾಧಿಸ್ತಿದ್ಯಾ, ಅವತ್ತಿಂದ ಸಾಧಿಸ್ತಾ ಇದೆಯಾ. ಅವ್ನು ನೋಡಿದ್ರೆ ಯಾಕೆ ನಮ್ಮ ಅಣ್ಣ ಹಿಂಗೆ ಆಡ್ತವನೆ ಅಂತಾನೆ. ಪಾಪ ಅವ್ನಿಗೆ ಗೊತ್ತೇ ಇಲ್ಲ ನೀನು ಈ ಥರ ಉಸಿರು ಒಳ್ಳೆ ಜಾತಿಯವನು ಅಂತ. ಅವರೆಲ್ಲ 2 ತಲೆ ನಾಗರಾವು ನಿನಗೆ ನೀಟಾಗಿ ಸೂಟ್ ಆಗುತ್ತೆ. ಜೊತೆಗಿದ್ದವ್ರಿಗೆ ಇಟ್ಬಿಟ್ಟಲ್ಲ ಸರಿಗೆ, ಅಲ್ಲ ನಾಮಿನೇಟ್ ಮಾಡಿದೆ, ಎಲ್ಲೋರು ಗಿಲ್ಲಿ, ಏನು ಮಾಡ್ರು ಗಿಲ್ಲಿ, ಏನು ನೆಗೆಟಿವ್ ಇದ್ರೂ ಗಿಲ್ಲಿ ಮೇಲೆ ಹಾಕ್ತೆ. ಅದೆಲ್ಲ ಹೋಗಲಿ ಬಿಡು ಹೊತ್ತಾಗಿ. ನಿನ್ನೆ ಅಷ್ಟು ಬೇಡ್ಕೊಂಡು ನಿನಗೆ ಒಂದು ತುತ್ತು ನಮ್ಮ ಮನೆಗೆ ನಮ್ಮ ದ್ವೇಷ ಮಾಡೋರು, ನಮ್ಮ ಏನೇ ಎಂಥ ಹೊರಟು ದ್ವೇಷ ಮಾಡೋರು ಬಂದರೆ ನಮ್ಮ ಮನೆಗೆ ಬನ್ನಿ ಅಂತ ಒಂದು ಗ್ಲಾಸ್ ನೀರು ಕೊಟ್ಟು ಊಟ ಕೊಡ್ತೀವಿ ಅಂಥ ಕನ್ನಡದ ಜನತೆ ನಾವು. ಅವ್ರಿಗೆ ಅವಮಾನ ಮಾಡಿಬಿಟ್ಟೆ ನೀನು. ಇವತ್ತು ನಾವೇನು ನೋಡಿದ್ವಿ ಅದನ್ನು ತುಂಬಾ ಅವಮಾನ ಮಾಡಿ 3 ಇಷ್ಟು ದಪ್ಪ ಚಪಾತಿ ಇಟ್ಕೊಂಡು ಕೂತಿದ್ದಾನೆ ಮನುಷ್ಯ.
ಇಷ್ಟೇ ಕೊಡೋಣ, ಈಗ ಹೆಂಗೆ ಮಾಡಿದೀಯ ಹೇಳೋಣ, ನಾನು ಮಾಡ್ಕೊತೀನಿ ಅಂತ ಕೇಳ್ತಾನೆ ಗಿಲ್ಲಿ. ಇದಕ್ಕಿಂತ ಬೇಕಾ ನಿನಗೆ? ಹಾಂ, ಒಂದು ಮನುಷ್ಯತ್ವಕ್ಕಿಂತ ನಿನಗೇನಾದ್ರು ಸಾಧಿಸ್ತೀಯ ಅಂದರೆ ಇನ್ನೇನಿದೆ ನಿನಗೆ ಸಾಧಿಸೋದು? ನೀನು ಎಷ್ಟೋ ಟಾಸ್ಕ್ ಗೆದ್ದಿರ್ಬೋದು, ಮನುಷ್ಯತ್ವ ಮೊದಲು ಪ್ಲೇಸಲ್ಲಿ ಬರುತ್ತೆ ನಿನಗೆ. ಎಷ್ಟೊಂದು ಎಂತೆಂಥ ಜನಗಳನ್ನೇ ನಾವು ನೋಡ್ಬಿಟ್ಟಿದ್ವಿ. ನಿನ್ನೆ ತುಂಬ ದೊಡ್ಡವನಾಗ್ತಿದ್ದೆ, ಅಷ್ಟು ಸಲ ಹೋಗಿ ಅವ್ನು ವಾಪಸ್ ಹೋಗುವಾಗ ತಗೋಗಿಲ್ಲಿ ಅಂತ ಕರೆದು ಕೊಟ್ಟಿದ್ರೆ ನೀನು ತುಂಬ ಒಳ್ಳೆ ದೊಡ್ಡ ಮನುಷ್ಯ ಆಗ್ತಿದ್ದೆ. ಅದೇನೋ ಹೇಳ್ತಾರಲ್ಲ, ಈ ರಾಕ್ಷಸರಿಗೂ ಹೋಲ್ಸೋದು ತಪ್ಪು ಅನ್ಸುತ್ತೆ. ಅವರು ರಾಕ್ಷಸರು ಅವರ ಬಳಗನ ಬಿಟ್ಕೊಡಲ್ವಂತೆ. ನೀನು ಎಲ್ಲಾನು ಮೀರಿರೋನು, ಅದೇನು ನಿನಗೆ ಅನ್ನಿಸ್ತಾನೆ ಇಲ್ಲ, ಏನು ತಟ್ತಾನೆ ಇಲ್ಲ. ಮೈಯನ್ನು ಬೆಳೆಸ್ಕೊಂಡೆ ಸಾಲದು, ಬುದ್ಧಿ ಇದೆ ನಿನಗೆ, ಬುದ್ಧಿ ಇದೆ. ಅದೇನೋ ಹೇಳ್ತಾರಲ್ಲ, ನಿನಗೆ ಮಗು ಮನಸ್ಸು ಅಂತ ಹೊರಗಡೆ ತೋರಿಸ್ದೆ ಅಷ್ಟೇ, ನಿಂಗೆ ಯಾವ ಮಗು ಮನಸ್ಸು ಇಲ್ಲ. ಎಷ್ಟು ದಿನ ರಘುವಣ್ಣ ಎಷ್ಟು ಮುಗ್ಧಪ್ಪ ಅಂತ ಅನ್ನಿಸ್ತಿತ್ತು, ಈಗ ಬಂದರೆ ಅಸಹ್ಯ ಈ ಮನುಷ್ಯ ಅಂತ ಅನ್ಸಕ್ಕೆ ಶುರು ಆಗಿದೆ. ನೀನು ಊಟದ ವಿಷಯದಲ್ಲಿ ನೀನು ಏನೇ ಅವನು ಆಟ ಆಡಲ್ಲ, ಸರಿ, ಅವನು ಜನಗಳಿಗೆ ಗೋಳುಕೊಂತಾನೆ, ಆಟ ಆಡಲ್ಲ, ಎಲ್ಲ ಇಟ್ಕೊಳ್ಳೋಣ. ಇದು ಎಲ್ಲಾನು ಮೀರಿಸಿದ್ದ ಅಸಹ್ಯ ನೀನು ಮಾಡಿರೋದು ಇವತ್ತು. ಪಾಪ ಅವನು ಏನು ಮಾಡಿದ್ದಾನೆ ಅಂತ ನಿಮಗೆ ಅಷ್ಟೊಂದು ಮಾಡ್ತಿರಪ್ಪ ಅವನ ಮೇಲೆ. ಅವನ್ನೇನೇ ರೇಗಿಸ್ಬೋದು, ಏನೇ ಅನ್ಬೋದು, ಇನ್ನೊಂದು ನಿಮಿಷಕ್ಕೆ ನೀನು ಹುಡ್ಕೊಂಬರ್ತಾನೆ ನೋಡು, ಅಣ್ಣ 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 ಅಂತ. ಆ ಪ್ರೀತಿ ನಿನಗೆ ಅರ್ಥ ಆಗಲ್ವಾ? ಅವ್ನು ಮಾಡಿ ನಿನ್ನ ದ್ವೇಷ ಅನ್ನೋದೇ ಅವನು ಕಂಡಿಲ್ಲ. ಯಾರನ್ನೂ ಅಲ್ಲಿ ಯಾರು ಒಂದು ನಿಮಿಷಕ್ಕೆ ಯಾರಿಗಾರು ರೇಗಿಸಿದ್ರು ಕೂಡ, ಅವರು ದೊಡ್ಡ ಜಗಳ ಮಾಡಿದ್ರು ಕೂಡ ಇನ್ನೊಂದು ನಿಮಿಷಕ್ಕೆ ಅಣ್ಣ ಅಂತ ಹೋಗ್ತಾರೆ. ನಾನು ಮಾತಾಡಿಸ್ಬೇಡ, ನಾನು ಇದು ಮಾಡಬೇಡ ಅಂದಾಗಲೂ ಕೂಡ ಅವನು ನಿನ್ನ ಅಣ್ಣ, ನಾನು ಯಾಕೆ ಮಾತಾಡಿಸ್ದೆ ಇಲ್ಲಿ ಅಂತಾನೆ. ಆ ಮುಗ್ಧತನ ನಿನ್ಗೆ ಅನ್ಸಲ್ವಾ? ಗಿಲ್ಲಿಗೆ ಯಾವತ್ತೂ ಅವನಿಗೆ ದ್ವೇಷಕಾರಲ್ಲ. ಅವನು ಯಾರನ್ನೂ ಕೂಡ ಏನು ಇವ್ರು ನನಗೆ ಇನ್ಸಲ್ಟ್ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಇವರಿಂದ ದೂರ ಇರಬೇಕು, ಆ ಮನಸ್ಥಿತಿನೇ ಇಲ್ಲ. ಎಲ್ಲರನ್ನೂ ನಗಿಸ್ಕೊಂಡು, ಎಲ್ಲರ ಜೊತೆ ಮಾತಾಡಿಕೊಂಡು, ಎಲ್ಲರೂ ಕಾಲೆಳಿತಾನೆ ಅಂದ ತಕ್ಷಣ ಅವನನ್ನು ಇಷ್ಟು ಮಟ್ಟಿಗೆ ನೋಡೋದು. ನೀನು ಡಬ್ಬ ಟಾಸ್ಕ್ ಏನು ಗೆದ್ಬಿಟ್ಟಿದ್ಯಾ ನೀನು? ಒಂದು ಮನುಷ್ಯನ ಒಂದು ಗೆಲ್ಲಕ್ಕೆ ತುಂಬ ಮೇಲಕ್ಕಿರಬೇಕು ಬುದ್ಧಿ. ನೀನಂಗೆ ಕೀಳು ಮಟ್ಟಕ್ಕೆ ಇಳಿಸ್ಕೋಬಾರ್ದು ಬುದ್ಧಿನ. ಟಾಸ್ಕ್ ಗೆದ್ದಿದ ತಕ್ಷಣ ನೀನೆಲ್ಲ ದೊಡ್ಡ ಹೀರೋ ಅಂತ ಅನ್ನಲ್ಲ ಯಾವತ್ತೂ ಒಂದು ಮನುಷ್ಯರಿಗೆ ಮನುಷ್ಯತ್ವ ತೋರ್ತೀಯಲ್ಲ, ಅವತ್ತೇ ನೀನು ನಿಜವಾದ ಹೀರೋ ಆಗೋದು. ನೀನಂಥವ್ರಿಗೆಲ್ಲ ಅದೇನೋ ಹೇಳ್ತಾರಲ್ಲ, ಅಸಹ್ಯಕ್ಕಿಂತ ಅಸಹ್ಯ ಆಗಿಬಿಟ್ಟೆ ನೀನು. ಆ ಕಟ್ಟಪ್ಪಂಗೆ ಹೋಲ್ಸೋದೇ ಇಲ್ಲ. ಕಟ್ಟಪ್ಪ ಏನೋ ಒಂದು ಪರಿಸ್ಥಿತಿಗೆ ಸಿಕ್ಕಿ ಚುಚ್ಚದ, ನೀನು ಎಲ್ಲನೂ ಬಳಸ್ಕೊಂಡು ಒಂದು ಕಚ್ಚಡ ಕ್ರೂರತನಕ್ಕೆ ಚುಚ್ಚದೆ ಹೋಗ್ಬಿಟ್ಟು ನೀನು. ಅಂಥ ಮನುಷ್ಯ ನೀನು. ನಿನ್ನ ಬಗ್ಗೆ ಮಾತಾಡೋಕ್ಕೆ ಪ್ರಯೋಜನವೇ ಇಲ್ಲ. ಇದ್ರ ಬಗ್ಗೆ ಕನ್ನಡ ಜನತೆ ನೀವೇನಂತೀರಾ? ನಿಮ್ಗೆ ಏನು ಅನ್ನಿಸ್ತಿದೆ? ಈ ವಿಚಿತ್ರ ಮನುಷ್ಯ, ಈ ಅಸಹ್ಯದ ಮನುಷ್ಯ ಇಷ್ಟೊಂದು ಏನು ಕನಿಕರ ಇಲ್ಲ, ಒಂದು ರಾಕ್ಷಸತ್ವನ ನೀಟಾಗಿ ಪ್ರದರ್ಶನ ಮಾಡ್ತಿರೋ ಈ ಮನುಷ್ಯನ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.